ఇప్పుడు వెనకాల ఉన్నాయి మొత్తం లేదంటే తీసుకొని ఏం ఈ ప్రసాద్ మిషన్ నీళ్ళు అన్నీ ఒకటే పాత్ర ఉండేదే వెనకాల పదమ్మ ప్లేట్ ఎత్తుకునే ఓ వెనకాల పప్ಪ ప్లేట్ ఎత్తుకునే ఈ వెనకాల తీసుకుంటే ముందుకు వస్తే లేదు అంటాము తీసుకొని లేదు అంటాం ముందర వెనకాల 2 గీతాలు తీసుకుంటే లేదు అంటాము చెప్తామ్మా ಏಮೇ లేదు ಪ್ರಸಾದ ಹಂಚ್ತಾ ಇದ್ದೀವಿ, ಅನ್ನದಾನ ಮಾಡ್ತಾ ಇದ್ದೀವಿ. 12ನೇ ವರ್ಷ ಮಾಡ್ತಾ ಇದ್ದೀವಿ ಪ್ರಸಾದ. ಒಂದು 2,000 ಜನಗೆ ಹಂಚ್ತಾ ಇದ್ದೀವಿ ಪ್ರಸಾದ. ವರ್ಷನೂ ಹಂಚ್ತೀವಿ, ಪ್ರಸಾದ ಹಂಚ್ತಾ ಇರ್ತೀವಿ. ಎಲ್ಲಾ ಫಂಕ್ಷನ್ಗೂ ಮಾಡ್ತೀವಿ ನಾವಿಲ್ಲಿ ಸರ್ಕಾರಲ್ಲಿ ಗ್ರ್ಯಾಂಡ್ ಆಗಿ. ನಾವೆಲ್ಲರೂ ಮಾಡ್ತೀವಿ ಹಾಕೊಂಡು ಟೀಮಲ್ಲಿ, ಒಬ್ರೇ ಅಂತಿಲ್ಲ, ಎಲ್ಲರೂ ಹಾಕೊಂಡು ಮಾಡ್ತೀವಿ. ಯಾರನ್ನ ಆಗ್ಬೋದು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ, ಎಲ್ಲರೂ ಸೇರಿ ಮಾಡ್ತೀವಿ. ಮಾಡ್ತಾ ಇದೀವಿ ವರ್ಷನೂ. ಒಂದ್ 3,000 ಜನಕ್ಕೆ ಇವತ್ತು ಪ್ರಸಾದ ಮಾಡಿದೀವಿ ನಾವು. ಇವಾಗ 12ನೇ ವರ್ಷ. ಇವಾಗ 12ನೇ ವರ್ಷ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲೇ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ. ಈಶ್ವರನ್ ತೇರ್ ಬರುತ್ತೆ, ಅದಕ್ಕೂ ಮಾಡ್ತೀವಿ. ಆಂಜನ ತೇರ್ ಬರುತ್ತೆ, ಅದು ಮಾಡ್ತೀವಿ. ನಾವು ಏರಿಯಾದಿಂದ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ. ಯಾವಾಗ್ಲೂ ಜನರು ಬರ್ತಾರೆ, ಅವ್ರಿಗೋಸ್ಕರ ಜನಕ್ಕೋಸ್ಕರ ನಾವು ಯಾವಾಗ್ಲೂ ಇಲ್ಲಿ ಅನ್ನದಾನ ಮಾಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಅಂತ. ಬಾಬು ಅಂತ ನಮ್ಮ ಸಾಹಿಲ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಅಂದ್ರೆ ಗುರು ಪೌರ್ಣಮಿ ಆದ್ರಿಂದ ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ತಾತ್ಪಲ್ಯ ವತಿಯಿಂದ ನಮ್ಮ ಚಿನ್ನಕ್ಕ ಅವರು, ನಾವು, ನಮ್ಮ ಸಂತೋಷ ಎಲ್ಲರೂ ಸೇರಿ ಯಾವಾಗಲೂ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ. ಇವತ್ತೇನು ಅಂದ್ರೆ ಇವತ್ತು ಗುರು ಪೌರ್ಣಮಿ ಜಾಸ್ತಿ ಶ್ರೇಷ್ಠ. ನಮ್ಮ ಕೈವಾರ ತಾತಯ್ಯ ಅವರ ಇದು ಪಲ್ಲಕ್ಕಿ ಬರುತ್ತೆ. ಅದರಿಂದ ಎಲ್ಲರೂ ನಾವು ಸೇರಿ ಇವಾಗ ಈ ಸತಿ ನಾನು, ನಮ್ಮ ಚಿನ್ನಕ್ಕ ಅವರು, ಸಂತೋಷು ಮತ್ತೆ ನಾನು ಎಲ್ಲ ಸೇರಿ ಇದನ್ನ ರೆಡಿ ಮಾಡ್ತೀವಿ. ಮತ್ತೆ ನಮ್ಮ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಎಲ್ಲ ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ನಾವು ಇವಾಗ ಒಂದು 100 kg ಮಾಡಿಸಿದ್ವಿ. ಒಂದು 100 kg ರೈಸ್ ಮಾಡಿ ಕೇಸರಿ ಬಾತು ಮತ್ತೆ ಪಲಾವು ಮತ್ತೆ ಟೊಮಾಟೊ ಬಾತ್ 3 ಮಾಡಿದ್ವಿ. ಎಲ್ಲ ಖಾಲಿ ಆಗೋಯ್ತು. ವರ್ಷನೂ ಮಾಡ್ತೀವಿ ನಾವು. ನೀವು ಹೇಳ್ಬಿಡೋದು